ನಮಸ್ಕಾರ. ಇವರು ಮೇಲ್ಗಡೆಯಿಂದ ಬಂದಾರಪ್ಪ. ಇವರಿಗೆ ಸ್ವಲ್ಪ ಮಳೆಗಾಲ ಕಮ್ಮಿ, ಇವು ದನಗಳಿಗೆ ಕರುಗಳಿಗೆ ಸ್ವಲ್ಪ ಮೇವಿಂದು ತೊಂದರೆ. ಹಂಗಾಗಿ ನಾವು ಸ್ವಲ್ಪ ಇಲ್ಲಿ ನೀರಾವರಿಯಾಗ ಪ್ರತಿಯೊಬ್ಬರು ರೈತರು ಇಂಥವ್ರಿಗೆ ಹುಲ್ಲು ಕೊಟ್ರೆ ಎಲ್ಲರಿಗೆ ಪುಣ್ಯ ಬರ್ತೈತೆ, ದನ ಕರಕ ಸ್ವಲ್ಪ ಆಸರ ಆಗ್ತೈತೆ. ಯಾವ ಊರ್ಲಿಂದ ಬಂದಿರಪ್ಪ ನೀವು? ಕನಕಾಪುರದಿಂದ ಬಂದಿವಿ. ಕನಕಾಪುರದಿಂದ ಬಂದಿರಲ್ಲ? ಹುಲ್ಲಿಂದ ಸ್ವಲ್ಪ ತೊಂದರೆ ಅಲ್ಲ? ಹುಲ್ಲಿನ ತೊಂದರೆ ಅಣ್ಣ. ಆಮೇಲೆ ಮಳೆಗಾಲ ಕೂಡ ಸರಿಗೆ ಆಗ್ತಾ ಇಲ್ಲ ನಮ್ಮ ಕಡೆ. ಹಾಗಾಗಿ ನಮ್ಗೆ ಹೊರಡೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ದನ ಕರಕ. ನಿಮ್ಮಂಥರ ನೀರಾವರಿ ರೈತರು ನಮಗೆ ಸಹಾಯ ಮಾಡ್ಬೇಕು ಎಲ್ಲರೂ. ಯಾಕಂದ್ರೆ ನಾವು ಆಶೆ ಪಟ್ಟು ನಾವು ಒಂದು ಜೀವನ ಸಾರ್ಥಕತೆಗೋಸ್ಕರ ದನ ಕರ ಮಾಡ್ಕೊಂಡಿವಿ. ಈಗ ಮೇವು ನೀರು ಕೊರತೆ ಆಗಕತ್ತೈತೆ ನಮಗೆ. ಅದಕ್ಕೋಸ್ಕರ ನೀವು ನೀರಾವರಿ ರೈತರು ದಯವಿಟ್ಟು ನಮಗೆ ಅಣ್ಣ ಹಿಂಗೆ ಫ್ರೀ ಕೊಟ್ಟ ಅದೇ ಥರ ಎಲ್ಲರೂ ನಮಗೆ ಫ್ರೀಯಾಗಿ ಹುಲ್ಲು ಕೊಟ್ರೆ ಭಾಳ ಅನುಕೂಲ ಆಗೈತಿ. ಸಹಾಯ ಮಾಡಿ ರೈತರೇ ಸಹಾಯ ಮಾಡ್ಬೇಕು, ವಿನಃ ಇನ್ನೊಬ್ಬರು ಬರಲ್ಲ. ನಮ್ಗೆ ಇವತ್ತು ಬೆಳೆ ಹಾನಿ ಆಗೈತಂದ್ರೆ ಯಾವ ರಾಜಕಾರಣಿ ಕೂಡ ಬರಲ್ಲ ನೀವು. ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ಕೈ ಮುಗಿದು ಕೇಳ್ಕೊಳೋದೊಂದ, ಎಲ್ಲರೂ ದಯವಿಟ್ಟು ಮೇವು ಇಲ್ಲ ನಮಗೆ. ಹಾಗಾಗಿ ಕೈ ಮುಗಿತೀವಿ ನಾವು. ಎಲ್ಲರಿಗೆ ನಮಗೆ ರೈತರಿಗೆ ಸಹಾಯ ಮಾಡ್ರಿ ನೀವು. ನೀರಾವರಿ ರೈತರು ನಮಗೆ ಹುಲ್ಲು ಕೊಡ್ರಿ, ಪುಣ್ಯ ಬರುತ್ತೆ. ಅದ ಮೇನ್ ನಮಗೆ. ದನಕರಿಗೆ ಹುಲ್ಲು ಕೊಡ್ರು. ನಾವು ಇದೆಲ್ಲ ಈಗ 6 ಎಕರೆ ಹುಲ್ಲು ಫ್ರೀ ಕೊಟ್ಟಿವಿ. ಇದೇ ಥರ ಪ್ರತಿಯೊಬ್ಬರು ಸಹಾಯ ಮಾಡ್ರಪ್ಪ. ಗೋಮಾತಿ ಅದು ಇದಂತಂದು ಕಾಶಿ ಬರೀ ಅಲ್ಲಿ ಭಾಷಣ ಬಿಗಿತೀವಿ. ಮನೆಗೆ ಹೋಗಿ ಭಾಷಣ ಬಿಗಿದು ಮನೆಗೆ ಹೋಗಿ ಏನೋ ತಿಂತಾರೆ, ಅದ ಬದ್ನಿಕಾಯಿ ಅಂತಾರಲ್ಲ, ಆ ಥರ ಏನು ಮಾಡಕ್ಕೆ ಹೋಗ್ಬೇಡ್ರು. ಎಲ್ಲರಿಗೆ ಗೋಮಾತಿಗೆ ಹುಲ್ಲು ದಾನ ಮಾಡ್ರು, ಎಲ್ಲರಿಗೆ ಪುಣ್ಯ ಬರ್ತೈತೆ. ನಮಸ್ಕಾರ. ಎಲ್ಲ ರೈತ ಎಲ್ಲ ಏರ್ಕೊಂಡವ್ರೆ. ಆಯ್ತಣ್ಣ, ಏರ್ಕೊಂಡು ಹೋಗ್ತೀವಿ.